ಇಂಥ ಪವರ್ಫುಲ್ ಹಾಡನ್ನ ಕೊಟ್ಟಂತಹ ಅರ್ಜುನ್ ಜನ್ಯಾ ಸರ್ ಅವರ 50ನೇ ಸಿನಿಮಾ ಇದೆ. ಆಕ್ಚುಲಿ ಸಂಗೀತ ನಿರ್ದೇಶನದ 50ನೇ ಸಿನಿಮಾ. ಆ ಅರ್ಜುನ್ ಸರ್ಗೆ ಅದೇ ಜೋಶಲ್ಲಿ ಬರ್ಲಿ ಚಪ್ಪಾಳೆ. ಬಿಪಿ ಸರ್ ಪರ್ಫಾರ್ಮೆನ್ಸ್ ಹೇಗಿತ್ತು? ಆಂಜನೇಯನ ಬಲ ಇತ್ತಪ್ಪ ಪರ್ಫಾರ್ಮೆನ್ಸ್ ಅಲ್ಲಿ. ನೀನು ಹತ್ತಿರ ಬಾನು ಆ ಮೂಡಲ್ಲಿ ಹಾಡ್ತೀಯ, ಈ ಪವರ್ಫುಲ್ ಬಂದಾಗ ಈ ಪವರ್ ಕೊಡ್ತೀಯ. ಕಂಪ್ಲೀಟ್ ಸಿಂಗರ್ ಗಣ ನೀನು, ಕಂಪ್ಲೀಟ್ ಸಿಂಗರ್. ಸೂಪರ್ ಪರ್ಫಾರ್ಮೆನ್ಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ವಿಪಿ ಸರ್. ಅಚ್ಚು ಬೆಲ್ಲ. ಕಂಬುದ್ರಂಗ ಅವ್ರು ಕೂಡ ಚರಣದಲ್ಲಿ ಲಿರಿಕ್ಸ್ ಮರ್ತೋಗ್ಬಿಟ್ಟು ಒಂದು ಹೊಸ ಭಾಷೆನ ಆಡ್ ಮಾಡ್ಬಿಟ್ಟು ಏನೋ ಹಾಡ್ಬಿಟ್ರು. ಚಂಗಿಂದರ ಗದ್ದೇಂದ್ರ ಬಂಬರ ಗದ್ದೇಂದ್ರ ಸಂದಂಜನಿತಿದೇಂದ್ರ. ಈ ಥರದ್ದು ನಾಗೇಂದ್ರ ಪ್ರಸಾದ್ ಅವ್ರು ಬರ್ತಿಲ್ವಲ್ಲ. ಅದರಲ್ಲೂ ಏನು ಎನರ್ಜಿ ಅಂದರೆ ನಾವು ತಪ್ಪೇ ಮಾಡಿಲ್ಲ ಗುರು, ಹಾಡಿರೋದೇ ಹಂಗೆ. ವೆರಿ ಗುಡ್, ನನ್ಗೆ ಇಷ್ಟ ಆಯ್ತು, ತಪ್ಪೇನಿಲ್ಲ. ಬಟ್ ಎಲ್ಲರಿಗೂ ಆಗುತ್ತೆ ಆ ಥರ ವಿಚಾರಗಳಾಗುತ್ತೆ. ಡೋಂಟ್ ವರಿ, ಎನರ್ಜಿ ವಾಸ್ ವೆರಿ ಗುಡ್. ಒಳ್ಳೇದ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಕಂಬದರಂಗಯ್ಯನವರೇ, ಇವತ್ತು ನೀವು ಬಹಳ ಖುಷಿಯಾಗಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ವಿ ಪಿ ಅವ್ರ ಕೈಯಲ್ಲಿ ಮೊನ್ನೆ ಒಂದು ಹೊಗಳಿಕೆ ಮಾತು ಕೇಳಿಸ್ಕೊಂಬಿಟ್ಟ. ರಂಗಯ್ಯನವರೇ, ನೀವು ಕಂಪ್ಲೀಟ್ ಆಕ್ಟರ್, ಒಂದು ಪರಿಪೂರ್ಣ ಕಲಾವಿದ ಅಂತ ಅಂದ್ಬಿಟ್ರು. ನನ್ನ ಹತ್ರ ಬಂದು ಒಂದು ಸಂತೋಷ ಪಟ್ಟ ಅಂದ್ರೆ ಸಾರ್ ಅವ್ರ ಬಾಯಲ್ಲಿ ನಾನು ಈ ಮಾತು ಕೇಳ್ಬಿಟ್ಟೆ, ಬಹಳ ಸಂತೋಷ ಆಗ್ತಾ ಇದೆ ಸಾರ್ ಅಲ್ಲ. ಇವತ್ತೇನಂದ್ರು, ಇವರೇ ಕಂಪ್ಲೀಟ್ ಸಿಂಗರ್ ಅಂತ ಹೇಳಿದ್ರು. ನಿನಗೆ ತಟ್ರಿ ಚಪ್ಪಾಳೆ ಜೋರಾಗೆ. ನೀನು ಕಂಪ್ಲೀಟ್ ಸಿಂಗರು ಆಗಿದ್ಯಾ, ಕಂಪ್ಲೀಟ್ ಆಕ್ಟರು ಆಗಿದ್ಯಾ. ಬಿಕಾಸ್ ಯು ಆರ್ ಎ ಸೆಲ್ಫ್ ಮೇಡ್ ಹೀರೋ. ಆಲ್ ದಿ ಬೆಸ್ಟ್. ಧನ್ಯವಾದಗಳು ಮಹಾಗುರುಗಳೇ, ಥ್ಯಾಂಕ್ ಯು. ಈಗ ಕಂಬದರಂಗಯ್ಯ ಅವರೇ, ನಿಮ್ಮ ಹಾಡಿನ ಮ್ಯಾಜಿಕ್ ನ ನೀವಿಲ್ಲಿ ಮಾಡಿದಿರಾ. ಆ ಮ್ಯಾಜಿಕ್ ಗೆ ಸೀಕ್ರೆಟ್ ಆಗಿ ನಮ್ಮ ಜೂರಿ ಅವರು ಸ್ಕೋರ್ಸ್ ಕೊಡ್ತಾರೆ. ಜೂರಿ, ಸೀಕ್ರೆಟ್ ಸ್ಕೋರ್ಸ್ ಪ್ಲೀಸ್. ಥ್ಯಾಂಕ್ ಯು ಜೂರಿ. ಎಂಥ ಸುಂದರವಾದಂತಹ ಸಂಗೀತ ವೈಭವ. ಒಂದು ಅಭೂತಪೂರ್ವ ಶಾಸ್ತ್ರೀಯ ಸಂಗೀತ ಕಚೇರಿಗೆ ಸರಿಗಮಪ ಚಾಂಪಿಯನ್ಶಿಪ್ ವೇದಿಕೆ ಸಾಕ್ಷಿಯಾಗಿದೆ. ಹಂಸಗೀತೆ, ಮಲಯ ಮಾರುತ, ಜೀವನ ಚೈತ್ರ, ಈ 3 ಮಹಾನ್ ಚಿತ್ರಗಳ ಡಾಕ್ಟರ್ ಬಾಲಮುರಳಿ ಕೃಷ್ಣ ಸರ್ ಇರ್ಬೋದು, ಅಥವಾ ಜೇಸುದಾಸ್ ಸರ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಇರ್ಬೋದು, ಆ 3 ಹೆಸರುಗಳು ಸಂಗೀತದ ದೇವರು. ಆ ಸಂಗೀತದ ದೇವರಿಗೆ ಇಲ್ಲಿ ವೇದಿಕೆ ಮೇಲೆ ಒಂದು ಸಂಗೀತದ ನೈವೇದ್ಯ ಆಗಿದೆ. ಮತ್ತೊಮ್ಮೆ ಮಗದೊಮ್ಮೆ ವಿಪಿ ಸರ್ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರ್ತಿಕ್ ಅವ್ರಿಗೆ ಹಾಗೂ ವಿನೋದ್ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಹಾಗುರುಗಳೇ, ತನ್ಮಯರಾಗ್ಬಿಟ್ರಿ, ಭಾವುಕರಾಗಿ ಕೇಳ್ತಾ ಇದ್ರಿ. ಹೌದಮ್ಮ, ಹೌದು ವಿಜಯ್. ರಿಯಲಿ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಇದೊಂದು ಚಿತ್ರ ಇದೆ, ಇದು ಭಾರತೀಯ ಸಂಸ್ಕೃತಿಯ ಚಿತ್ರ. ಇದು ಭಾರತ ಏನು ಅಂತ ತೋರಿಸುವ ಚಿತ್ರ. ಇದು ಭಾರತೀಯ ಸಂಗೀತ ರಾಗಗಳ ರಾಜ ಅಂತ ಹೆಸರು ಪಡೆದಿದೆ. ನೀವು ಆ ಬೇರುಗಳನ್ನು ಇವತ್ತು ತೋರಿಸಿದ್ರೆ ತುಂಬಾ ಖುಷಿ ಆಯ್ತಪ್ಪ. ಏನು ಕೇಳ್ತಿದ್ರೆ ಕಣ್ಣಂಚಲ್ಲಿ ನೀರು ಬರ್ತಿದೆ ಅಷ್ಟೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮಹಾಗುರುಗಳೇ. ನನಗೆ ಆನೆಸ್ಟ್ಲಿ ಇಂದು ನಾಗರಾಜ್ ಅವರಾಗಲಿ, ಲಕ್ಷ್ಮಿ ಮೇಡಮ್ ಆಗಲಿ, ಇಬ್ಬರೂ ಅದ್ಭುತವಾದಂಥ ಕಲಾವಿದರು. ಅಫ್ಕೋರ್ಸ್ ಮೆಂಟರ್ಸ್ ಆಗಿ ಬಂದು ಅವರು ಅನೇಕ ವಿಷಯಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಮನಸ್ಸಲ್ಲಿ ಒಂದಿತ್ತು, ಇವರಿಬ್ರು ಒಂದು ರೀತಿ ಕ್ಲಾಸಿಕಲ್ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ಸ್ ಟು ದ ಟೀಮ್, ದೇ ಸೆಡ್ 100% ಮಾಡೋಣ ಅಂತ. ಸೊ ಇಟ್ ಹ್ಯಾಪನ್. ಸೊ equally I am happy to be a part of your journey. Thank you. Thank you so much. ಸಾಧ್ವಿನಿ ಅವರ ಅದ್ಭುತವಾದಂತಹ ಹಾಡುಗಾರಿಕೆಗೆ ಬರಲಿ ಚಪ್ಪಾಳೆ. ಅರ್ಜುನ್ ಸರ್, ಸಾಧ್ವಿನಿ ಇಸ್ ಬ್ಯಾಕ್ ಅಂತ ಹೇಳ್ಬೋದು. ನಿಜವಲ್ಲೂ ಇಟ್ ವಾಸ್ ವೆರಿ ಬ್ರೈಟ್, ವೆರಿ ಕ್ಲೀನ್, ಅದ್ಭುತವಾಗಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಸಾಧ್ವಿನಿ, ತತ್ವಪದ ಹೇಗಿರಬೇಕು ಹಾಗಿತ್ತು. ಅದರ ಸ್ವಗಡು ಕರೆಕ್ಟಾಗಿ ಹೊರಗಡೆ ಬಂತು. ಆಲ್ ದಿ ವೆರಿ ಬೆಸ್ಟ್. ಟೇಕ್ ಯುವರ್ ನಂಬರ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಸಾಧ್ವಿನಿ, ನಿಮ್ಮ ಈ ಒಂದು ಅದ್ಭುತ ಹಾಡುಗಾರಿಕೆಗೆ ನಮ್ಮ ಜೂರಿ ಮನಸ್ಸಾರೆ ನಿಮ್ಮ ಸ್ಕೋರ್ಸ್ ಅನ್ನ ಸೀಕ್ರೆಟ್ ಆಗಿ ಕೊಡಿ. ಲೋ, ಇಷ್ಟೊಂದು ಫೀಲ್ ಮಾಡ್ಕೊಂಬಿಟ್ರೆ ಹೆಂಗೋ ಲೈಫಲ್ಲಿ.
ಇದೆ ಸರ್, ನೀವ್ ಹೇಳಿದ್ ಕರೆಕ್ಟ್. 7-8 ಕನಸು 7-8 ಕನ್ಸ ಒಂದು ಇದೆ. 2 ಕಮ್ಮಿ ಅವನ್ಗೆ. ಸಾಕ್ಷಿ ತಾಯಿ, ನೀನನ್ ಏನ್ ಹೇಳೋದು, ನಿನ್ನ ನೋಡಿದ್ರೇನೆ ಒಂಥರ ಕಳಾಯುತವಾಗಿದ್ಯಾ. ನಿನ್ನ ಹಾಡಲ್ಲಿ ಒಂದು ಕಳೆ, ಮಾತಲ್ಲಿ ಒಂದು ಕಳೆ, ನಿನ್ನ ನಗುವಿನಲ್ಲಿ ಒಂದು ಕಳೆ. ಈ ರೀತಿ ಹಾಡುಗಳು ನಿನ್ನ ಹತ್ರ ಬಂದಾಗ ಹಾಡಿಗೆ ಎಷ್ಟು ಸುಖ ಸಿಕ್ತಿರ್ಬೋದು ಅಂತ ನಾನು ಯೋಚಿಸ್ತಾ ಇದ್ದೆ. ಇವತ್ತು ಸಾಕ್ಷಿ ಹಾಡ್ತಾಳೆ, ನನ್ನ ಸಾಕ್ಷಿ ಹಾಡ್ತಾಳೆ ಅಂತ ಹಾಡಿಗೆ ಒಂದು ಆನಂದ. ಬಹಳ ಸುಂದರವಾಗಿ ಹಾಡಿದೆ ತಾಯಿ. ಥ್ಯಾಂಕ್ ಯು ಸೊ ಮಚ್. ನಿನಗೆ ಎಲ್ಲೋ ಒಂದು ದೊಡ್ಡ ಭವಿಷ್ಯ ಇದೆ ತಾಯಿ, ಒಳ್ಳೆ ಭವಿಷ್ಯ ಇದೆ. ಧನ್ಯವಾದಗಳು ಮಹಾಗುರುಗಳೇ. ಮನೋರಂಜನ್ ಅವರೇ, ಇಬ್ರು ಎಕ್ಸ್ಪ್ರೆಷನ್ಸ್ ಹಾಡು. ಸಾಕ್ಷಿ ಅವ್ರಿಗೆ ಎಷ್ಟು ಫ್ಯಾನ್ಸ್ ಇದಾರೆ ನಂಗೆ ಗೊತ್ತಿಲ್ಲ. ನಾನು ಇವಾಗ ಹೊಸ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅರೆ ಇಲ್ಲ, ಅವ್ರು ಹಾಡ್ತಿದ್ರೆ ನಾನು ಇಲ್ಲಿ ಕೂತ್ಕೊಂಡು ಬ್ಲಶ್ ಮಾಡ್ತಾನೆ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಆಡಿದ್ರಿ. ನೀವು ಕೂಡ ತುಂಬಾ ಚೆನ್ನಾಗಿ ಆಡಿದ್ರಿ. ಬಟ್ ನಾನು ನಿಮ್ಗೆ ಒಂದು ಹೊಸ ಫ್ಯಾನ್ ಇವತ್ತಿಂದ. ಥ್ಯಾಂಕ್ ಯು. ಹೇಳಿ ಭರತ್ ಸರ್. ಒಂದು ಮಾತಂತೂ ಹೇಳ್ತೇನೆ, ಗಾನ ಸರಸ್ವತಿಯ 2 ಚಮತ್ಕಾರ ನೋಡ್ದಂಗೆ ಇತ್ತು. ಥ್ಯಾಂಕ್ ಯು. ಜೂರಿ, ಈಗ ಎದ್ದೊಳದ್ ಬೇಕಾಗಿಲ್ಲ, ಕೂತ್ಕೊಂಡೇ ನಿಮ್ ಸೀಕ್ರೆಟ್ ಸ್ಕೋರ್ಸ್ ಕೊಡಿ ಹೇಳ್ತೀನಿ. ವೆರಿ ಗುಡ್. ಜೂರಿ ಮೆಂಬರ್ ಸೀಕ್ರೆಟ್ ಸ್ಕೋರ್ಸ್ ಬಂದಾಗಿದೆ. ಇದಕ್ಕೆ ಸ್ಪರ್ಧೆ ಕೊಡೋದಿಕ್ಕೆ ಲಕ್ಷ್ಮೀ ನಾಗರಾಜ್ ಟೀಮ್ ಇಂದ ಶ್ರೀರಾಮ್ ಕಾಸರ್ ಹಾಗೂ ರಜತ್ ಮಯ್ಯ ಆನ್ ಸ್ಟೇಜ್ ಪ್ಲೀಸ್. ಸುಚೇತನ್ ಸರ್, ಈ ಸಣ್ಣ ವಿಷಯಗಳನ್ನ ಇಟ್ಟು ರಂಜಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಹೇಗೆ ಸಂಗೀತಕ್ಕೆ ಮಾತ್ರ ಹಿಂದೆ ಮುಂದೆ ಕರ್ಕೊಂಡು ಹೋಗುವಂತಹ ಒಂದು ಶಕ್ತಿ 67 ಕರ್ಕೊಂಡು ಹೊರಟೋಯ್ತು. ಥ್ಯಾಂಕ್ ಯು ಗೈಸ್ ಫಾರ್ ಮೇಕಿಂಗ್ ದ ಶೋ ವಾಟ್ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್. ಶೋ ಘನತೆ ಹಂಗೇ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ನಿಜವಾಗ್ಲೂ ಅಪರೂಪದ ಜೋಡಿ ನಿಮ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಂತ ಕಚೇರಿಗೂ ನೀವು ರೆಡಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓವರ್ ಆಲ್ ಆಕ್ಟ್ ರೆಕಾರ್ಡಿಂಗ್ ತರ ಆಯ್ತು ಅಶ್ವಿನ್ ಅಂಡ್ So sweet. Thank you so much, sir. ಇದು ಆಕ್ಚುಲಿ ಏನೇಳ್ಬೇಕಂದ್ರೆ ಸರಿಗಮಪ್ಪ ನಿಜವಾದ ವಾರ್ ಈಗ ಸ್ಟಾರ್ಟ್ ಆಯ್ತು. ಎಸ್. ಥ್ಯಾಂಕ್ ಯು ಸರ್. ದೃಷ್ಟಿ ಆಗದೆ ಇರಲಿ ನಿಮ್ಮಿಬ್ಬರಿಗೆ. ಮಹಾಗುರುಗಳೇ, ನಿಮ್ಗೆ ಎಷ್ಟು ಖುಷಿ ಆಯ್ತು? ಎಷ್ಟೇನು ಫುಲ್ ಫುಲ್. ಅಲ್ಲ, ಸುಚೇತನ ಮುಖ ನೋಡಿ, ಗುರು ಮುಖ ನೋಡಿ, ಗುರುಮುಖ ನೋಡ. ಗುರುವಿನ ಮುಖದಲ್ಲಿರೋ ಸಂತೋಷವೇ ಶಿಷ್ಯರ ವಿಜಯೋತ್ಸವ ಕಣ. ಚಿಟ್ಟೆ ಎಷ್ಟಿರುತ್ತೆಯ, ಇಷ್ಟಿರುತ್ತಲ್ವ, ಆನೆ ಎಷ್ಟಿರುತ್ತೆ. ಅದು ತನ್ನ ಕಲೆ ತೋರಿಸ್ಬೇಕಂದ್ರೆ ತುಂಬ ಹೊತ್ತು ನೀರ್ಗಿಳಿಬೇಕು. ಚಿಟ್ಟೆಗೇನೆ ಸುಮ್ಮನೆ ಹಿಂಗಂದ್ರೆ ಸಾಕು ಚಿಟ್ಟೆ. ಇವತ್ತಿಬ್ಬರು ಚಿಟ್ಟೆಗಳ ಕಣ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ ಸರ್. ಫಸ್ಟ್ ಕ್ಲಾಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು. 93.3. ಸೊ ಹಂಗಂದ್ರೆ ಈ ಬ್ಯಾಟಲ್ ನ ವಿನ್ನರ್ ಈಸ್ ಅಖಿಲ ಪಜ್ಜಿಮನು ಫ್ರಮ್ ಟೀಮ್ ಇಂದು ನಾಗರಾಜ್. ಥ್ಯಾಂಕ್ ಯು. ನಿಮಗೆ ಗೋಲ್ಡನ್ ಬಜರ್ ಸಿಕ್ಕಿದೆ. ಚೆನ್ನಾಗಿರಿ, ಖುಷಿಯಾಗಿರಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸಾಧ್ವಿನಿ. ಗುಡ್ ಲಕ್.